ಅವನೇನ್ ಮಾಡ್ದ ಇವನೇನ್ ಮಾಡ್ದ ಅಂತಾರೆ, ಮೊದ್ಲು ಅವನೇನ್ ಮಾಡ್ದ. ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಓದಿರೋ ಮಕ್ಳಿಗೆ ಅಂತ ಹೇಳ್ತಾರಲ್ಲ. ಮುಖ್ಯಮಂತ್ರಿ ಬೇಡ, ಪ್ರಧಾನಮಂತ್ರಿ ಬೇಡ, ಮಿಲಿಟರಿ ಗೌರ್ಮೆಂಟ್ ಮಾಡಿ. ಜಾತಿ ಜಾತಿ ಅಂದ್ರೆ ಏನ್ ನಿರ್ಧಾರ ಆಗ್ತಾರೆ? ದುಡ್ಡು ಬಂತು ಅಂದ್ರೆ ಕಾಯ್ಕೊಂಡು ಇದ್ಬಿಟ್ಟು ನನ್ನ ಮಗ ತಗೊಳಕ್ ಹಾಕ್ಬಿಟ್ಬಿಡೋದು. ಇಂಥವ್ರ ಬಗ್ಗೆ ಮಾತಾಡಕ್ಕೆ ನನ್ಗೆ ನಾಚಿಕೆ ಆಗ್ತಾ ಇದೆ. ಇಂಥ ಒಂದು ಇದಕ್ಕೆ ನೀವು ಮಾಡ್ಕೊಂಡ್ಬಿಟ್ಟು ನಿಮ್ಮನ್ನ ನೀವು ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂತಹ ಒಂದು ವಿಷಯ. ಮುಖ್ಯವಾಗಿ ಮಹಿಳಾ ಅಂಗವಿಕಲರಿಗೆ ಒಂದು ಏನಂತೀವಿ ನಾವು, ಲೆಟ್ರಿನ್ಗಳು ಒಂದು ಪ್ರಾಬ್ಲಮ್ ಇದೆ. ಅವ್ರಿಗೆ ನಾವು ಗಂಡಸಾದ ಎಲ್ಲ ಒಂದ್ ಕಡೆ ಗೋಡೆಗೆ ನೋಡ್ಕೊಂಡ್ಬಿಡ್ತೀವಿ. ಆ ಮಕ್ಕಳು ಹೆಣ್ಮಕ್ಳು ಕಷ್ಟ ಯಾರು ನೋಡೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಅಂತ ಒಂದು ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಳ್ಳಿ. ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಓದಿರೋ ಮಕ್ಳಿಗೆ ಅಂತ ಹೇಳ್ತಾರಲ್ಲ, ಕೊಡ್ಸಿ ಆಮೇಲೆ ತೋರ್ಸ್ರಿ. ನೋಡಿ ಕೊಡ್ಸಿದೀವಿ ಅಂತ ಹೇಳಿ ಯಾರು ಮಾಡೋದಿಲ್ಲ. ದುಡ್ಡು ಇಸ್ಕೊಂಡು ಇವತ್ತು ನಿಮ್ಮನ್ನ ನೀವೇ ಮಾಡ್ಕೊಂಡ್ರೆ ಮತ್ತೆ ಮುಂದೆ ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಅಂತ ಬಯ್ಯೋ ಅಧಿಕಾರ ನಿಮ್ಗಿಲ್ಲ. ಅದಕ್ಕೋಸ್ಕರ ದುಡ್ಡು ಇಸ್ಕೊಳ್ಳೋ ಬದಲು ಯಾವನ್ನ ಒಳ್ಳೆಯವ್ರಿಗೆ ಓಟ್ ಹಾಕಿ ದುಡ್ಡು ಇಸ್ಕೊಳ್ಳೋದು ಕಮ್ಮಿ ಮಾಡಿ. ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಬಂದು ಕುತ್ಕೊಂತಾರೆ, ಎಲ್ಲ ಪೊಲಿಟಿಷಿಯನ್ಸ್ ಬಂದು ಅವನೇನ್ ಮಾಡ್ದ ಇವನೇನ್ ಮಾಡ್ದ ಅಂತಾನೆ. ಮೊದ್ಲು ಅವನೇನ್ ಮಾಡ್ದ ಅಂತ ಮೊದ್ಲು ತಿಳ್ಕೊಂಡು ಬೇರೆಯವ್ರನ್ನ ಕಂಪೇರ್ ಮಾಡಕ್ ಹೇಳಿ. ಓದ್ ಬರಲ್ಲ, ಬರೆಯಕ್ ಬರಲ್ಲ, ಏನ್ ಮಾಡ್ಬೇಕು ಅನ್ನೋ ಯೋಚನೆ ಇಲ್ಲ. ಜನಗಳಿಗೆಲ್ಲ ಸುಮ್ಮನೆ ಅದು ಇದು ಅಂತ ಆನೇಶ ತೋರಿಸ್ಕೊಂಡು ಜಾತಿ 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 ಅಂತಾರೆ. SC ST ಗೆ ಅಂತ ಮಾಡ್ತಾರೆ. ಮಾಡೋಷ್ಟು ಲಿಮಿಟ್ ಇರ್ಬೇಕು. ಅದನ್ ಬಿಟ್ಟು ನಾವು ಗೌಡ ಇವರು ಅಂತ ಇವರೇ ಪಾರ್ಟಿಷನ್ ಮಾಡ್ಕೊಂಡು ನೆಕ್ಸ್ಟ್ ಜಾತಿ ಜಾತಿ ಅಂದ್ರೆ ಏನ್ ನಿರ್ಧಾರ ಆಗ್ತಾರೆ? ಕರ್ನಾಟಕ ರಾಜ್ಯದ ಸಾರ್ವಜನಿಕರಲ್ಲಿ ಪ್ರಪ್ರಥಮವಾಗಿ ನಾನು ಮನವಿ ಮಾಡೋದೇನಂದ್ರೆ, ಚುನಾವಣೆ ಬಂದಾಗ ಚುನಾವಣೆ ಮುಗಿದ ಮೇಲೆ ಬೆನ್ಬಿಟ್ಟು ನೋಡೋದ್ ಬೇಡ. ಈ ಸಾರಿ ಓಟ್ ಹಾಕ್ಬೇಕಾದ್ರೆ